ಈ ಒಂದ್ಸರಿ ಈ ಕಡೆ ಮಾಡಿಸಿದ್ರೆ ಒಂದ್ಸರಿ ಈ ಕಡೆ ಮಾಡಿಸಿರ್ತೀನಿ, ಇನ್ನೊಂದ್ಸರಿ ಸರ್ಕಲಲ್ಲಿ ಮಾಡಿಸಿರ್ತೀನಿ, ಒಂದ್ಸರಿ ಆಪೋಸಿಟ್ ಡೈರೆಕ್ಷನಲ್ಲಿ ಮಾಡಿಸಿರ್ತೀನಿ. ಅದು CCTV ಕ್ಯಾಮ್ರಾ ಕ್ಯಾಪ್ಚರ್ ಆಗಿತ್ತು, ಎಲ್ಲ ವಾಟ್ಸಪ್ಪಲ್ಲೂ ಸರ್ಕ್ಯುಲೇಟ್ ಆಗಿತ್ತು. ಎಷ್ಟೋ ಅವ್ರಿಗೆ 38 ಇಯರ್ಸು ಎಷ್ಟೋ ಸಮಥಿಂಗ್ ಲೈಕ್ ದ್ಯಾಟ್. ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ರನ್ನಿಂಗ್ ಮಾಡಬಾರ್ದು. ಓಕೆ, ಇದು ಕಡಿಮೆ ಮಾಡ್ಕೋಬೇಕು. ಸಾಕಷ್ಟು ಫ್ರೂಟ್ಸ್ ಒಳ್ಳೆಯದು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಫ್ರೂಟ್ಸ್ ತಿಂದರೆ ಅದು ಕಾರ್ಬೋಹೈಡ್ರೇಟ್ಸ್ ಇಸ್ ಈಕ್ವಲ್ ಟು ಫ್ಯಾಟ್. ಆರೋಗ್ಯಕ್ಕಾಗಿ ಎಕ್ಸಸೈಸ್ ಮಾಡ್ತೀನಿ ಅಂತ ಮೈಂಡ್ಸೆಟ್ ಚೇಂಜ್ ಮಾಡ್ಕೊಂಡಾಗ ನೀವು ಎಕ್ಸಸೈಸ್ ಸ್ಟಾಪ್ ಮಾಡೋ ಚಾನ್ಸೇ ಇಲ್ಲ. ಪ್ಲೀಸ್ ಡೋಂಟ್ ರನ್. ನನಗೆ ರನ್ನಿಂಗ್ ನಾನು ಯಾರು ಪ್ರಮೋಟೇ ಮಾಡೋದಿಲ್ಲ. ನೀವು ಯಾವತ್ತೂ ವೆಯ್ಟ್ ಲಾಸ್ಗಾಗಿ ಪ್ಲೀಸ್ ಎಕ್ಸಸೈಸ್ ಮಾಡಬೇಡಿ. ನೀವು ವೆಯ್ಟ್ ಲಾಸ್ ಎಕ್ಸಸೈಸ್ ಮಾಡಿದ್ರೆ ನೀವು ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಆಗೋದಿಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್. ನಾನು ಅಪೇಕ್ಷಾ ಜೈನ್. ವೀಕ್ಷಕರೇ, ಸಣ್ಣ ಆಗಬೇಕು ಅಂದ್ಕೊಂಡಿರೋರು ಸಾಕಷ್ಟು ಎಕ್ಸಸೈಸ್ಗಳನ್ನ, ಡಯಟ್ಗಳನ್ನ ಫಾಲೋ ಮಾಡ್ತಾರೆ. ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕಡಿಮೆ ಆಗ್ತಾ ಬರುತ್ತೆ ವೇಟು, ಬಟ್ ಆಫ್ಟರ್ ಸಮ್ ಟೈಮ್ ವೇಟ್ ಕಡಿಮೆ ಆಗೋದು ನಿಂತು ಹೋಗುತ್ತೆ. ಇದನ್ನು ವೆಯ್ಟ್ ಲಾಸ್ ಪ್ಲಾಟು ಅಂತ ಕರಿತೀವಿ. ಈ ರೀತಿ ಯಾಕಾಗುತ್ತೆ ಅನ್ನೋದನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಫಿಟ್ ಇಂಡಿಯಾ ರಾಯಭಾರಿಯಾಗಿರುವಂತಹ ವನಿತಾ ಅಶೋಕ್ ಅವರು. ಹಲೋ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮ್ಮ ಆಗಲೇ ಹೇಳ್ದಂಗೆ ಟು ಸಮ್ ಎಕ್ಸ್ಟೆಂಟ್ ವೇಟ್ ಕಡಿಮೆ ಆಗುತ್ತೆ, ಸ್ಟಾರ್ಟಿಂಗಲ್ಲಿ ಖುಷಿ ಪಡ್ತೀವಿ, ಆಮೇಲೆ ನಿಂತು ಹೋಗುತ್ತೆ. ಅದು ಏನೇ ಮಾಡಿದ್ರೂ ವೇಟ್ ಕಡಿಮೆ ಆಗೋದಿಲ್ಲ. ಈ ರೀತಿ ಯಾಕಾಗುತ್ತೆ ಅಂತ. ಓಕೆ, ದಿಸ್ ಇಸ್ ಕಾಲ್ಡ್ ಎಕ್ಸಸೈಸ್ ಪ್ಲಾಟ್ಯೂ. ಓಕೆ, ವೆಯ್ಟ್ ಲಾಸ್ ಪ್ಲಾಟ್ಯೂ ಅಂತ ಹೇಳ್ತೀವಿ. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ, ಅದೇ ಎಕ್ಸಸೈಸ್ ಮಾಡ್ತಿರ್ತೀರಾ, ಅದೇ ಡಯಟ್ ಫಾಲೋ ಮಾಡ್ತಿರ್ತೀರಾ. ನೀವು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಇನ್ನಷ್ಟು ಜಾಸ್ತಿ ಮಾಡೋಕ್ಕೆ ಹೋಗ್ತೀರಾ. ಓಕೆ, ಈಗ ವಾಕಿಂಗೇ ಅಂತ ಅಂದ್ಕೊಳ್ಳಿ, ಇನ್ನೊಂದು 10 ನಿಮಿಷ ಮಾಡ್ತೀನಿ ವಾಕಿಂಗು, ಆದರೂ ಚೇಂಜ್ ಇಲ್ಲ. ಓಕೆ, ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಕೆಲವರು ಬೇಜಾರು ಮಾಡಿಕೊಂಡು ಬಿಟ್ಬಿಡ್ತಾರೆ. ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಓಕೆ, ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಅಯ್ಯೋ ಇನ್ನೇನು ಆಗಲಿಲ್ಲ, ನಾನು ಎಷ್ಟು ಮಾಡಿದ್ರು ಅಷ್ಟೇ ಆಯಿತು, ಇನ್ನು ಸಾಕಪ್ಪ, ನಾನು ಬಿಡಿ ಎಲ್ಲ ನಿಲ್ಲಿಸ್ಬಿಟ್ಟು ನಾನು ಇದಕ್ಕೆ ಹೋಗ್ಬಿಡ್ತೀನಿ ಅಂತ. ನೀವು ಯಾವತ್ತೂ ವೆಯ್ಟ್ ಲಾಸ್ಗಾಗಿ ಪ್ಲೀಸ್ ಎಕ್ಸಸೈಸ್ ಮಾಡಬೇಡಿ. ನೀವು ವೆಯ್ಟ್ ಲಾಸ್ ಎಕ್ಸಸೈಸ್ ಮಾಡಿದ್ರೆ ನೀವು ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಆಗೋದಿಲ್ಲ. ವೆಯ್ಟ್ ಲಾಸ್ ಇಸ್ ಸೈಡ್ ಎಫೆಕ್ಟ್. ಫಸ್ಟು ಇಂಪಾರ್ಟೆನ್ಸು ಹೆಲ್ತ್ಗೆ ಕೊಡ್ಬೇಕು. ನಾವು ಆರೋಗ್ಯವಾಗಿರ್ತೀನಿ, ನಾನು ಯಾರ ಮೇಲೂ ಡಿಪೆಂಡ್ ಆಗೋ ಚಾನ್ಸೇ ಇಲ್ಲ, ನನ್ನ ಕೆಲಸ ನಾನೇ ಮಾಡ್ಕೋಬೋದು, ಹೆಲ್ತಿಯಾಗಿರ್ತೀನಿ, ನಂದು ಮಾಂಸಖಂಡ ದಲ್ಲಿ ಶಕ್ತಿ ಮತ್ತು ಮೂಳೆಗಳಲ್ಲಿ ಶಕ್ತಿ ಬರುತ್ತೆ, ಅದಕ್ಕಾಗಿ ನಾನು ಎಕ್ಸಸೈಸ್ ಮಾಡ್ತೀನಿ, ಆರೋಗ್ಯಕ್ಕಾಗಿ ಎಕ್ಸಸೈಸ್ ಮಾಡ್ತೀನಿ ಅಂತ ಮೈಂಡ್ಸೆಟ್ ಚೇಂಜ್ ಮಾಡ್ಕೊಂಡಾಗ ನೀವು ಎಕ್ಸಸೈಸ್ ಸ್ಟಾಪ್ ಮಾಡೋ ಚಾನ್ಸೇ ಇಲ್ಲ. ಸೊ ಎಕ್ಸಸೈಸ್ ಪ್ಲಾಟ್ಯೂ ಯಾಕಾಗುತ್ತೆ? ಸೊ ನಿಮ್ಮ ಬಾಡಿ ಒಂದೇ ಥರ ಮಾಡ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ. 6 ಮಂತ್ಸಿಂದ ನೀವು ವಾಕಿಂಗ್ ಮಾಡ್ತಿರ್ತಾರೆ, ನಿಮ್ಮ ದೇಹಕ್ಕೆ ಗೊತ್ತು ಇದೇನಾಗುತ್ತೆ ನೆಕ್ಸ್ಟು ಅಂತ ಗೊತ್ತು. ಅದು ರಿಲ್ಯಾಕ್ಸ್ ಆಗಿಬಿಡುತ್ತೆ. ಈಗ ಡ್ಯಾನ್ಸ್ ಮಾಡ್ತಿರೋದು ಅಂದ್ಕೊಳ್ಳಿ, ಓಕೆ, ಏರೋಬಿಕ್ಸೇ ಇಟ್ಕೊಳ್ಳಿ, ಜಿಮ್ಮೇ ಇಟ್ಕೊಳ್ಳಿ, ಯಾವುದೇ ಎಕ್ಸಸೈಸ್ ಮಾಡ್ತಿದ್ರು, ಯೋಗ, ನಿಮ್ಮ ದೇಹಕ್ಕೆ ಗೊತ್ತು ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತು. ಮಸಲ್ ಮೆಮೊರಿ ಬಿಲ್ಡ್ ಆಗಿಬಿಟ್ಟಿರುತ್ತೆ. ಸೊ ನಿಮ್ಮ ಮಸಲ್ ಮೆಮೊರಿ ಬಿಲ್ಡ್ ಆಗಿಬಿಟ್ಟಾಗ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ನನಗೆ ಗೊತ್ತು ಅವ್ರು ಎಷ್ಟೋ ದಿವಸದಿಂದ ಇದೇ ಮಾಡ್ತಿದ್ದಾರೆ, ಸೇಫ್ ಎಕ್ಸಸೈಸು, ಇದರಿಂದ ನಾವೇನು ಆ್ಯಕ್ಟಿವ್ ಆಗಂಗಿರಲ್ಲ, ಚಾನ್ಸ್ ಏನಿಲ್ಲ. ಸೊ ಇಟ್ಸ್ ಓಕೆ ಆಲ್ ಆಫ್ ಯು ರಿಲ್ಯಾಕ್ಸ್ ಅಂತ ಮಸಲು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮಸಲ್ಸ್ಗೆ ಮೆಸೇಜ್ ಕಳಿಸುತ್ತೆ. ಬಿಕಾಸ್ ದ ಬಾಡಿ ಈಸ್ ಫೆಮಿಲಿಯರ್ ವಿತ್ ದಟ್ ಎಕ್ಸಸೈಸ್. ಅದೊಂದು ಹೇಳ್ತಾರಲ್ಲ ಮ್ಯಾಮ್, ಒಂದೇ ಜೋಕ್ನ ಅವಾಗ ಹೇಳ್ತಿದ್ರೆ ನಗು ಬರಲ್ಲ ಅಂತ, ಆ ಥರ. ಸೊ ದ ಬಾಡಿ ನೋಸ್, ಸೊ ಇಟ್ ರಿಲ್ಯಾಕ್ಸಸ್. ಸೊ ನೀವು ಸಡನ್ನಾಗಿ ಅದಕ್ಕೆ ಶಾಕ್ ಟ್ರೀಟ್ಮೆಂಟ್ ಕೊಡ್ತೀರಾ. ಇವಾಗ ವಾಕಿಂಗ್ ಮಾಡಿದವರು ರನ್ನಿಂಗ್ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ದೇಹ ಗೊತ್ತಿಲ್ಲ, ಇದೇನೋ ಹೊಸದಾಗಿ ಮಾಡ್ತಿದ್ದಾರೆ ಇವರು, ನನಗಿದು ಗೊತ್ತಿಲ್ಲ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ತಿರ್ಗಾ ಮಸಲ್ಸ್ಗೆಲ್ಲ ಹೇಳುತ್ತೆ, ಮಾಂಸಖಂಡಕ್ಕೆ ಹೇಳುತ್ತೆ, ನಮ್ಗೆ ಯಾವುದೋ ಗೊತ್ತಿಲ್ಲದೆ ಇರೋದು, ನಮ್ಮ ದೇಹದ ಕಾರ್ಯ ಏನು, ನಮ್ಮನ್ನ ಪ್ರೊಟೆಕ್ಟ್ ಮಾಡೋದು, ನಮ್ಮನ್ನ ಸೇಫಾಗಿ ಇಟ್ಟಿರೋದು. ಸೊ ಎಲ್ಲ ಮಸಲ್ಸು ಆ್ಯಕ್ಟಿವ್ ಆಗಿಬಿಡುತ್ತೆ, ಎಲ್ಲ ಎಂಗೇಜ್ ಆಗಿಬಿಡುತ್ತೆ. ಓಕೆ, ಇವರೇನೋ ಗೊತ್ತಿಲ್ಲದೆ ಇರೋದು, ಎಲ್ಲ ಪ್ರೊಟೆಕ್ಟ್ ಮಾಡೋದಕ್ಕೆ, ಇವರೇನೋ ಮಾಡ್ತಿದ್ದಾರೆ, ನಮ್ಗೆ ಗೊತ್ತಿಲ್ಲದೆ ಇರೋ ಎಕ್ಸಸೈಸ್ ಇದು, ಎಲ್ಲರೂ ಆ್ಯಕ್ಟಿವ್ ಆಗಿರಿ, ಅಲರ್ಟ್ ಆಗಿರಿ, ಇವ್ರನ್ನ ಪ್ರೊಟೆಕ್ಟ್ ಮಾಡಿ ಅಂತ. ಎಲ್ಲ ಆ್ಯಕ್ಟಿವೇಟ್ ಆದಾಗ ಕ್ಯಾಲರಿ ಬರ್ನ್ ಆಗುತ್ತೆ. ಓಕೆ, ಬಿಕಾಸ್ ಯು ಗೇವ್ ಅ ಶಾಕ್ ಟ್ರೀಟ್ಮೆಂಟ್ ಟು ದಿಸ್ ಒನ್. ಸೊ ಹಂಗಂತ ಹೇಳ್ಬಿಟ್ಟು ಓಡ್ಬಿಡ್ಬೇಡಿ. ಪ್ಲೀಸ್ ಡೋಂಟ್ ರನ್. ನನಗೆ ರನ್ನಿಂಗ್ ನಾನು ಯಾರು ಪ್ರಮೋಟೇ ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಹಾರ್ಡ್ ಸರ್ಫೇಸ್ ಮೇಲೆ ಡಬ್ಬ 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 ರನ್ ಮಾಡ್ತಿರ್ತಾನೆ, ಆ ಮಂಡಿ ಏನಾಗಬೇಕು ಅಲ್ವೇ? ರನ್ನಿಂಗ್ ಇಸ್ ಫಾರ್ ಹಾರ್ಸಸ್. So running is not a good exercise. No, it's not a good exercise. It is not the exercise. Okay. ತುಂಬಾ ಜನ ಈ ಮ್ಯಾರಥಾನ್ ಅಲ್ಲಿ ಹುಚ್ಚಲ್ಲಿ ತುಂಬಾ ಜನ athletes to health. That is different. Marathon running I'm talking about. Okay. Marathon running ಅದು ಒಂದು ಟ್ರೈನಿಂಗ್ ಇದೆ. ಆ ಟ್ರೈನಿಂಗ್ ಒಂದರಲ್ಲಿ ಒಂದು ನಿಯಮ ಇದೆ, ಒಂದು ಸ್ಟ್ರಕ್ಚರ್ ಇದೆ. ಆ ಸ್ಟ್ರಕ್ಚರ್ ಮಾಡಿ ರನ್ನಿಂಗ್ ಮಾಡೋದು ಒಳ್ಳೇದು. ಅಷ್ಟು ಮಾಡಿನೂ ಎಷ್ಟೊಂದು ಜನ ಟ್ರ್ಯಾಕಲ್ಲೇ ಸತ್ತೋಗಿದ್ದಾರೆ. ಯಂಗ್ ಪೀಪಲ್ ರೀಸೆಂಟಾಗಿ ಜಸ್ಟ್ ಬಿಫೋರ್ ಮ್ಯಾರಥಾನ್ ಹಿ ಪಾಸ್ಡ್ ಅವೇ.
Yes. ಓಕೆ, ಅದು CCTV ಕ್ಯಾಮ್ರಾ ಕ್ಯಾಪ್ಚರ್ ಆಗಿತ್ತು, ಎಲ್ಲ ವಾಟ್ಸಪ್ಪಲ್ಲೂ ಸರ್ಕ್ಯುಲೇಟ್ ಆಗಿತ್ತು. ಎಷ್ಟೋ ಅವ್ರಿಗೆ 38 ಇಯರ್ಸು ಎಷ್ಟೋ ಸಮಥಿಂಗ್ ಲೈಕ್ ದ್ಯಾಟ್. ಓಕೆ, ಹಾರ್ಟ್ ಅಟ್ಯಾಕ್, ಓವರ್ ಸ್ಟ್ರೈನಿಂಗ್. ಓಕೆ, ಸೊ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ದಯವಿಟ್ಟು ರನ್ನಿಂಗ್ ಮಾಡಬೇಡಿ, ಇದನ್ನು ಕಡಿಮೆ ಮಾಡ್ಕೊಳ್ಳಿ. ಇದೊಂದೇ ಕ್ಯಾಲರಿ ಡೆಫಿಸಿಟ್, ಕಡಿಮೆ ತಿನ್ನೋದು ಒಂದೇ ಮ್ಯಾಜಿಕ್ ಮಂತ್ರ. ಯಾವ ಶಾರ್ಟ್ಕಟ್ಟು ಇಲ್ಲ. ಓಕೆ, ಯಾರು ವೆಯ್ಟ್ ಲಾಸ್ ಪೌಡ್ರ್ ಕೊಟ್ಟರು ತೊಗೋಬೇಡಿ. ಓಕೆ, ಫಸ್ಟ್ ಇದನ್ನು ಕಡಿಮೆ ಮಾಡ್ಕೊಳ್ಳಿ. ಆ ವೆಯ್ಟ್ ಲಾಸ್ ಪೌಡ್ರ್ ಕೊಟ್ಟವರು ಹಿಂಗೆ ಮಾಡ್ತಾರೆ. ಓಕೆ, ಬೆಳಗ್ಗೆ ಅದನ್ನು ಕುಡಿಯೋದಂತೆ ವೆಯ್ಟ್ ಲಾಸ್ ಪೌಡರು, ಮಧ್ಯಾಹ್ನ ಊಟ ಮಾಡೋದು. ಒಂದೊತ್ತು ನೀವು ಒಂದೇ ಗ್ಲಾಸ್ ಅದೇನೋ ಪುಡಿ ಹಾಕ್ಕೊಂಡು ಕುಡಿದಿರೋದು ಅಷ್ಟೇ. ಆ ಪುಡಿ ಹಾಕ್ಕೊಂಡು ಕುಡಿದಿರೋ ಒಂದು ಮಿಲ್ಕ್ ಶೇಕ್ ಬದಲು ಒಂದು ರಾಗಿ ಗಂಜಿ ಮಾಡ್ಕೊಂಡು ಕುಡಿಬೋದಲ್ಲ. ಹೊಟ್ಟೆನೂ ತುಂಬ್ದಂಗಿರುತ್ತೆ, ಹೊಟ್ಟೆನೂ ತುಂಬ್ದಂಗಿರುತ್ತೆ, ದುಡ್ಡು ಕಡಿಮೆ, ಆಮೇಲೆ ಅದು ನೋನ್ ಫುಡ್ಡು, ಅದಕ್ಕೊಂದು ಶೆಲ್ಫ್ ಲೈಫ್ ಇದೆ. ಈ ಡಬ್ಬದಲ್ಲಿರೋದಕ್ಕೆ ಒಂದು ಇದಿಲ್ಲ. ಓಕೆ, ಲಾಂಗರ್ ದ ಶೆಲ್ಫ್ ಲೈಫ್, ಶಾರ್ಟರ್ ಇಸ್ ಅವರ್ಸ್. ಓಕೆ, ಸೊ ಇದು ದುಡ್ಡು ಬೇರೆ ಅಂದಷ್ಟೊಂದು ಖರ್ಚು ಮಾಡಿರ್ತಾರೆ ಅದಕ್ಕೆ. ಓಕೆ, ಅದು ಏನಿದೆ ಅಂತಲೂ ಗೊತ್ತಿಲ್ಲ ನಮಗೆ. ಈ ರಾಗಿಲಂತೂ ಗೊತ್ತು ನಮ್ಗೆ ಏನಿದೆ ಅಂತ. ಓಕೆ, ಆ್ಯಂಡ್ ಇದನ್ನು ಮಾಡೋದ್ರಿಂದ ನಮಗೆ ಸಾಕಷ್ಟು ಡಿಫ್ರೆನ್ಸ್ ಕಾಣಿಸ್ಕೊಳ್ಳುತ್ತೆ ದೇಹದ ತೂಕದಲ್ಲಿ ಇದನ್ನ ಮಾಡೋದ್ರಿಂದ. ಇನ್ನು ಫುಡ್ ಅಲ್ಲೂ ಕೂಡ ಈ ರೀತಿ ವೆಯ್ಟ್ ಲಾಸ್ ಪ್ಲಾಟು ಉಂಟಾಗೋ ಸಾಧ್ಯತೆ ಇದೆಯಾ? ಇರುತ್ತೆ. ಸೊ ಎಕ್ಸಸೈಸಲ್ಲಿ ನಾವು ವೇರಿಯೇಷನ್ ಕೊಡಬೇಕು. ಸೊ ನಾನು ಹೇಳಿದೆ ಓಡಬೇಡಿ ಅಂತ, ಬಿಕಾಸ್ ಎಕ್ಸಾಂಪಲ್ ಆಗಿ ಕೊಟ್ಟೆ ನಾನು. ಬ್ರಿಸ್ಕ್ ವಾಕಿಂಗ್ ಮಾಡಿ. ಈಗ ಒಂದೇ ರೋಡಲ್ಲಿ ವಾಕಿಂಗ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಯೋರ್ ಬಾಡಿ ನೋಸ್, ಮೈಂಡ್ ನೋಸ್, ಬ್ರೈನ್ ನೋಸ್, ಮಸಲ್ಸ್ ನೋ, ರೂಟ್ ಚೇಂಜ್ ಮಾಡ್ಕೊಳ್ಳಿ. ಮತ್ತೆ ಹುಡುಕೊಂಡು ಹೋಗಿ ಅಪ್ ಆ್ಯಂಡ್ ಡೌನ್ ಇರೋ ರೂಟ್. ಸೊ ಇಂಟರ್ವಲ್ ಟ್ರೈನಿಂಗ್ ಥರ ಆಗುತ್ತೆ. ಮತ್ತು ಸ್ಲೈಟ್ ಜಾಗಿಂಗ್ ನಿಮ್ಗೆ ಮಾಡೋಕ್ಕಾಗಂಗಿದ್ರೆ ಸ್ಲೈಟ್ ಜಾಗಿಂಗ್ ಮಾಡಿ. ಓಕೆ, 1 minute ಜಾಗಿಂಗ್ ಮಾಡ್ತೀರಾ, ಇಲ್ಲ 30 seconds ಜಾಗಿಂಗ್ ಮಾಡ್ತೀರಾ, ಮೈಲ್ಡ್ ಜಾಗಿಂಗ್, ನಾಟ್ ರನ್ನಿಂಗ್. ಒಳ್ಳೆ ಶೂಸ್ ಇರಬೇಕು. ಓಕೆ, ಆ್ಯಂಡ್ ವಾಕಿಂಗ್ ಇಲ್ಲದಿದ್ರೆ ಬ್ಯಾಕ್ ವಾಕ್ ಪ್ಲಸ್ ವಾಕಿಂಗ್, ಈ ರೀತಿ ಆಲ್ಟರ್ನೇಟ್ ಮಾಡ್ಕೋಬೋದು. ಮತ್ತು ಅಗೇನ್ ಒಂದು ಎಕ್ಸಸೈಸ್ ವೇರಿಯೇಷನ್ ಚೇಂಜ್ ಮಾಡ್ಕೋಬೇಕು. ಈಗ ನನ್ನ ಏರೋಬಿಕ್ ಕ್ಲಾಸಲ್ಲಿ ಎವ್ರಿ ಡೇ ಡಿಫ್ರೆಂಟ್ ವರ್ಕೌಟ್. ನಿಮ್ಮ ಬಾಡಿಲಿರುವಂಥ ಮಸಲ್ಸ್ಗೆ ಏನು ಬರುತ್ತೆ ನಾಳೆ ಅನ್ನೋದು ಗೊತ್ತೇ ಇರೋದಿಲ್ಲ. ಆ ಎಕ್ಸಸೈಸ್ ಅವ್ರು ಮಾಡೇ ಇರೋಲ್ಲ. ಏರೋಬಿಕ್ಸೇ ಆ ಥರ. ಓಕೆ, ಏರೋಬಿಕ್ಸೇ ಆ ಥರ, ಸ್ಟ್ರಕ್ಚರ್ಡ್ ಏರೋಬಿಕ್ ಕ್ಲಾಸಸ್. ಎವ್ರಿ ಡೇ ಡಿಫ್ರೆಂಟ್ ವರ್ಕೌಟ್. ಈ ಒಂದು ಸರಿ ಈ ಕಡೆ ಮಾಡಿಸಿದ್ರೆ ಒಂದು ಸರಿ ಈ ಕಡೆ ಮಾಡಿಸಿರ್ತೀನಿ, ಇನ್ನೊಂದು ಸರಿ ಸರ್ಕಲಲ್ಲಿ ಮಾಡಿಸಿರ್ತೀನಿ, ಒಂದು ಸರಿ ಆಪೋಸಿಟ್ ಡೈರೆಕ್ಷನಲ್ಲಿ ಮಾಡಿಸಿರ್ತೀನಿ. ಎವ್ರಿ ಡೇ ಯು ಆರ್ ಸರ್ಪ್ರೈಸ್ಡ್, ಎವ್ರಿ ಡೇ ಯೋರ್ ಮಸಲ್ಸ್ ಆರ್ ಬೀಂಗ್ ಚಾಲೆಂಜ್ಡ್. ಸೊ ಆ್ಯಕ್ಟಿವ್ ಆದಾಗ ಅದು ಕ್ಯಾಲರಿ ಬರ್ನ್ ಜಾಸ್ತಿ ಆಗುತ್ತೆ. ಹಾಗಿದ್ರೆ ಈಗ ಫಸ್ಟ್ ವಾಕಿಂಗ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ 1 week ಬಿಟ್ಟು ಇನ್ನೊಂದು ಯಾವ್ದು ಎಕ್ಸಸೈಸ್ ಮಾಡ್ತಾರೆ, ತಿರ್ಗಾ 1 week ಬಿಟ್ಟು ಮತ್ತೆ ವಾಕಿಂಗ್ ಮಾಡ್ಬೇಕಾ ಅಥವಾ ಇನ್ನೊಂದು ಯಾವ್ದಾದ್ರು ಮಾಡ್ಬೇಕಾ? ಇಲ್ಲ. ಸೊ ದಿಸ್ ಕ್ವೆಶನ್ ಐ ಕ್ಯಾನ್ ಆನ್ಸರ್ ಲೈಕ್ ದಿಸ್. ಓಕೆ, ಈಗ ನಿಮ್ಗೆ ಫೆಸಿಲಿಟಿ ಇದ್ದರೆ ಇವತ್ತು ವಾಕಿಂಗ್ ಹೋಗಿ, ನಾಳೆ ಸೈಕ್ಲಿಂಗ್ ಮಾಡಿ. ಓಕೆ, ಅದನ್ನು ನಾಡಿದ್ದು ಸ್ವಿಮ್ಮಿಂಗ್ ಮಾಡಿ. ಓಕೆ, ಈ 3 ವೇರಿಯೇಟ್ ಮಾಡ್ತಾ ಹೋಗಿ. 1 hour ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸು ಮಾಡ್ಬೋದು. ಯಂಗ್ಸ್ಟರ್ಸ್ ಕ್ಯಾನ್ ಡೂ ದ್ಯಾಟ್. ಓಕೆ, ಆಫ್ಕೋರ್ಸ್ ಈ ನಡುವೆ ಅಂತೂ ಎಲ್ಲರೂ ಯಂಗ್ಸ್ಟರ್ಸ್, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀವಲ್ಲ. ಸೊ ಇದೆಲ್ಲ ಚೇಂಜ್ ಮಾಡ್ತಾರೆ. ತಿರ್ಗಾ 4 ರಿಪೀಟ್ ವಾಕಿಂಗ್, ಸೈಕ್ಲಿಂಗ್, ಸ್ವಿಮ್ಮಿಂಗ್, ಡ್ಯಾನ್ಸಿಂಗ್. ಸೊ ಹೀಗೆ ಮಾಡ್ತಾ ಇದ್ರೆ ನಿಮ್ಮ ಬಾಡಿಗೆ ಇಲ್ ನೆವರ್ ಗೆಟ್ ಯೂಸ್ ಐಡಿಯಾನೇ ಇರಲ್ಲ ಏನಾಗುತ್ತೆ ನೆಕ್ಸ್ಟ್. ಎಸ್, ಕರೆಕ್ಟ್. ಸರ್ಪ್ರೈಸ್ ಮಾಡಿ, ಜಂಬಲ್ ಅಪ್ ಮಾಡ್ಬೋದು. ಇಟ್ಸ್ ಕಾಲ್ಡ್ ವರ್ಕೌಟ್ ಕಾಕ್ಟೇಲ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಒಂದು ದಿವಸ ಯೋಗಾಗೆ ಹೋಗ್ಬೋದು, ಒಂದು ದಿವಸ ಡಾನ್ಸ್ ಮಾಡ್ಬೋದು, ನೀವು ಒಂದು ದಿವಸ ಬೇರೆ ರೂಟ್ ತೊಗೊಳ್ಳಿ, ಜುಂಬಾ, ಏರೋಬಿಕ್ಸ್, ಒಂದೊಂದು ದಿವಸ ಒಂದೊಂದು ರೂಟ್ ತೊಗೊಳ್ಳಿ, ಬೇರೆ ರೂಟ್ ತೊಗೊಳ್ಳಿ. ಹಂಗೆ ನಿಮ್ಮ ಬಾಡಿಗೆ ಸರ್ಪ್ರೈಸ್ ಆಗುತ್ತೆ. ದೇರ್ ಶುಡ್ ಬಿ ಸಮ್ ಚಾಲೆಂಜೇ ಇಲ್ಲದೆ ಹೋದರೆ ನಿಮ್ಮ ದೇಹದಲ್ಲಿ ನೋ ಡಿಫ್ರೆನ್ಸ್. ಮೇಕ್ ಅ ಚೇಂಜ್ ಟು ಸಿ ಅ ಚೇಂಜ್, ಅದು ಬಹಳ ಮುಖ್ಯ. ಅದು ಡೆಫಿನೆಟ್ಲಿ. ಸೊ ವೆನ್ ಇಟ್ ಕಮ್ಸ್ ಟು ಡಯಟ್, ನೀವು ಹೇಳ್ದಂಗೆ ಡಯಟಲ್ಲೂ ಅಷ್ಟೇ ದಿಸ್ ನಾಟ್ ಮಚ್ ಆಫ್ ಅ ಡಿಫ್ರೆನ್ಸ್. ಸೇಮ್ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸು ಮತ್ತು ಹೆಲ್ತಿ ಫ್ಯಾಟ್ಸು, ವೈಟಮಿನ್, ಮಿನರಲ್, ವಾಟರ್ ಅದೇ ಬೇಕಾಗುತ್ತೆ. ಸೊ ಅದನ್ನು ನೀವು ಸ್ವಲ್ಪ ಕಡಿಮೆ ಬೇಕಾದರೆ ಮಾಡ್ಕೊಂಡು ನೋಡಿ. ಮೇ ಬಿ ಯು ಆರ್ ನಾಟ್ ಫಾಲೋಯಿಂಗ್ ಅ ಗುಡ್ ಡಯಟ್, ಮೇ ಬಿ ಯೋರ್ ಡಯಟ್ ಈಸ್ ನಾಟ್ ಆಪ್ಟಿಮಲ್. ಅದನ್ನು ಚೆಕ್ ಮಾಡಬೇಕು. ಫುಡ್ಡಲ್ಲಿ ರಿಪಿಟೇಷನ್ಸ್ ಅದು ನಡೆಯುತ್ತೆ, ಬಟ್ ಆಪ್ಟಿಮಲ್ ಆಗಿ ಇಲ್ಲದೇ ಇರಬಹುದು. ಓಕೆ, ನೀವು ಅನ್ಕೊಂಡಿರ್ತೀರಾ ಐ ಆಮ್ ಈಟಿಂಗ್ ಕರೆಕ್ಟ್ ಅಂತ. ಈಗ ಫ್ರೂಟ್ಸು ಅಷ್ಟೇ, ಸಾಕಷ್ಟು ಫ್ರೂಟ್ಸ್ ಒಳ್ಳೆಯದು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಫ್ರೂಟ್ಸ್ ತಿಂದರೆ ಅದು ಕಾರ್ಬೋಹೈಡ್ರೇಟ್ಸ್ ಇಸ್ ಈಕ್ವಲ್ ಟು ಫ್ಯಾಟ್. ಓಕೆ, ಇದು ಶುಗರ್ ಇಸ್ ಈಕ್ವಲ್ ಟು ಫ್ಯಾಟ್. ಸೊ ಅದರಿಂದಾಗಿ ಅದು ನಿಮ್ಮ ದೇಹದ ತೂಕ ಹೆಚ್ಚುತ್ತೆ. ಕೆಲವರಂತೂ ಈ ಮದುವೆ ಮನೆಯಲ್ಲಿ ಸಂಜೆ ನೈಟ್ 10 o'clock ಆಗಿರುತ್ತೆ, ಕಟ್ ಫ್ರೂಟ್ಸ್ ಕೊಡ್ತಿರ್ತಾರೆ, ತಿಂತಿರ್ತಾರೆ, ಒಳ್ಳೇದು ಅಂತ. ಅಲ್ಲಿ ಲೈಕ್ ಅಯ್ಯೋ ನೀವು ಫ್ಯಾಟ್ ತಿಂತಿದ್ದೀರಾ ಅಂತ ನನ್ನ ಮನಸ್ಸಲ್ಲಿ ಬರ್ತಾ ಇರುತ್ತೆ. ಆ್ಯಂಡ್ ಆ್ಯಕ್ಚುಲಿ ಕಟ್ ಫ್ರೂಟ್ಸು 20 minutes ಆದಮೇಲೆ ತಿಂದು ಯೂಸ್ ಇಲ್ಲ, ಬರೀ ಫೈಬರ್ ಬರುತ್ತೆ, ನ್ಯೂಟ್ರಿಷನ್ ಬರುತ್ತೆ. ದಟ್ ಅಪ್ಲೈಸ್ ಟು ವೆಜಿಟೇಬಲ್ಸ್ ಆಲ್ಸೋ. ಸೊ ಯಾರಾದರೂ ಹಂಗೆ ಕಟ್ ಮಾಡಿ ಫ್ರೂಟ್ಸ್ ಇಟ್ಟಿದ್ರೆ ದಯವಿಟ್ಟು ಅದನ್ನು ತಿನ್ನಬೇಡಿ. ಅದು ರಾತ್ರಿ 2 o'clock ಆದಮೇಲೆ ಫ್ರೂಟ್ಸ್ನ ಸೇವಿಸಲೇಬಾರ್ದು. ಇಟ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಫ್ಯಾಟ್. ಹೈ ಶುಗರ್ ಇಟ್ಸ್ ಗ್ಲೂಕೋಸ್. ಸೊ ಇಟ್ ಈಸ್ ನಾಟ್ ರೆಕಮೆಂಡೆಡ್. ಸೊ ಡಯಟ್ ಬಗ್ಗೆ ನಿಮ್ಮ ಆಪ್ಟಿಮಲ್ ಡಯಟ್ ಫಾಲೋ ಮಾಡ್ತಿದ್ದೀರಾ ಅಂತ ನೋಡ್ಕೊಳ್ಳಿ. ಎಕ್ಸಸೈಸ್ ಅಂತೂ ವೇರಿಯೇಟ್ ಮಾಡಲೇಬೇಕು.
ಓಕೆ, ವೆಯ್ಟ್ ಲಾಸ್ ಪ್ಲಾಟು ಅಂದರೆ ಒಂದು ವೆಯ್ಟ್ ಲಾಸ್ ಪ್ಲಾಟು ಆದಮೇಲೆ ಯಾವ ರೀತಿ ನಾವು ಅದನ್ನ ರಿಕವರ್ ಮಾಡ್ಕೋಬೋದು ಅಂತ ತಿಳಿಸ್ಕೊಟ್ರಿ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್. ವಿಸ್ತಾರ ನ್ಯೂಸ್, ನಿಖರ ಜನಪರ.